ಬರೋದಕ್ಕೆ 99.9% ಮೋದಿನೇ ಬರೋದು. ಕಾಂಗ್ರೆಸ್ ಪಕ್ಷ ಬಂದ್ರೆ ಉತ್ತಮ. ಸಿದ್ದರಾಮಯ್ಯ ಇರಲಿ, ಇನ್ನೊಬ್ಬ ಇರಲಿ, ಯಾರಾದ್ರೂ ಆಗಿರಲಿ, ಅವ್ರು ಉಚಿತವಾಗಿ ಕೊಟ್ಟು ಅವರು ಅಧಿಕಾರ ನಡೆಸುವಂತ ಅವಶ್ಯಕತೆ ಏನಿದೆ ಅವ್ರಿಗೆ? ಪಾಪ ಹೆಂಗೆ ಹೆಸರು ಮಾಡ್ಕೊಂಡಿದ್ರು ಹಾಸ್ಪಿಟ್ಲಲ್ಲಿ, ಅವ್ರನ್ನ ಬೀದಿ ಅರಕೆ ಕುರಿ ಮಾಡ್ತಾ ಇದ್ದಾರೆ ಅಷ್ಟೇ. ಸ್ವಾಮಿ ಆರ್ಟ್ ಡಾಕ್ಟರ್, ನಿಮಗೆ ಆರ್ಟ್ ಬೇಕು ಕಲ್ಬೇಕು ಅಂತಾರೆ. ನಮ್ಮ ಕಲ್ಯಾಣ ಮಾಡೋಕ್ಕೆ ಆರ್ಟ್ ಬೇಕು. ಆರ್ಟ್ ಇದೆ, ಅವರ ಬದುಕೋದು ಫ್ರೀ ಕೊಟ್ಟು ಅದೇ ಪಾಕಿಸ್ತಾನ ಪಕ್ಕದಲ್ಲಿ ಕೂತ್ಕೋಬೇಕಿತ್ತು ಸಂಜಾಗ ಮಾಡ್ಕೊಂಡು. ಮಂಜುನಾಥ್ ಅವ್ರು ಬಂದರೆ ಒಳ್ಳೇದು. ಡಾಕ್ಟರ್ ಮಂಜುನಾಥ್ ಬಂದರೆ ಒಳ್ಳೇದು ಅನ್ಸುತ್ತೆ. ಸುರೇಶ್ ಅವ್ರಿಗೆ ಗೆಲ್ತಾರೆ ಸರ್. ಅವ್ರು ಏನಾರ ಮಾಡ್ಕೊಳ್ಳಿ ಸರ್, ಮಂಜುನಾಥ್ಗೆ ಹಾಕೋದು. ಸುರೇಶ್ ಬರ್ತಾರೆ. ಮಂಜುನಾಥ್ಗೆ ಹಾಕೋದು. ಸುರೇಶ್ ಅವ್ರಿಗೆ ಡಿ.ಕೆ. ಸುರೇಶ್ ಬರ್ತಾರೆ. ಸರ್ ನೋಡಿದ್ವಿ ಸರ್, ಮಂಜುನಾಥ್ಗೆ ಹಾಕಿದ್ದು ನಾವೆಲ್ಲ. ಯೂನಿಯನ್ ಪಾಕಿಸ್ತಾನ ಹೊಡೆದೋಗ್ಬೇಕಾಗಿದೆ. ಪಾಕಿಸ್ತಾನ ಹೊಡೆದೋಗ್ಬೇಕಾಗಿದೆ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಹೌದು. ಸೆಂಟ್ರಲಲ್ಲಿ ಈಗ ಆಲ್ರೆಡಿ 10 ವರ್ಷ ಪೂರೈಸಿದೆ. ಹೌದು. ಬಿಜೆಪಿ ಸರ್ಕಾರದ ನರೇಂದ್ರ ಮೋದಿ ಈಗ ಅವ್ರದ್ದು ಕೆಲಸ ನಿಮಗೆ ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗಬೇಕು? ಇಲ್ಲ, ತೃಪ್ತಿ ತಂದಿದೆ. ನಮ್ಮ ದೇಶದ ರಕ್ಷಣೆಗೆ ನಮ್ಮ ಮೋದಿಜಿನೇ ಬೇಕು. ಈ ಪಕ್ಷಗಳೆಲ್ಲ 24-34 ಪಕ್ಷ ಇದೆ, ಚೋಚೋ ಪಕ್ಷ ಇದೆ. ಅವರೆಲ್ಲ ಸೇರಿದರೆ ದೇಶನ ಮಾರ್ಕೊಂಡು ಹೋಗ್ತಾರೆ. ಒಗ್ಗಟ್ಟಿಲ್ಲ. ಕಾಂಗ್ರೆಸ್ಸಲ್ಲಿ ಯಾರು ಅಂತ ನಾಯಕ ಯಾರು ಇಲ್ಲ ಸರ್? ಹಾಂ, ಕಾಂಗ್ರೆಸ್ಸಲ್ಲಿ ಅಂತ ನಾಯಕ ಕಾಂಗ್ರೆಸ್ಸಿಗೆ ಯಾರು ಇಲ್ಲ ಬಿಡಿ. ಅವ್ರು ಇಂದಿರಾ ಗಾಂಧಿ ಫೀಲ್ಡಾಗೆ ಹೋದ್ರು ಅವರೆಲ್ಲ. ಇವಾಗಿರೋರು ಅವರು ಒಬ್ಬರು ಮಾತು ಒಬ್ಬರು ಕೇಳಲ್ಲ. ಎಲ್ಲ ದುಡ್ಡು ಮಾಡೋದೇ ನೋಡ್ತಾರೆ ಅಷ್ಟೇ. ಸುಮ್ಮನೆ ಅಲ್ಪಸಂಖ್ಯಾತರು ಅಂದ್ಬಿಟ್ಟು ಅವ್ರನ್ನ ಓಲೈಸ್ಕೊಂಡು ನಿಂತಾರೆ. ಹಿಂದೂಗಳನ್ನೆಲ್ಲ ಕಡೆಗಣಿಸ್ತವ್ರೆ. ಯಾವುದು ಬದಲಾವಣೆ ಆಗೋದು ಬೇಡ ಅಂತಾರೆ. ಬದಲಾವಣೆ ಆಗೋದು ಬೇಡ. ಈಗಿಂದ ನೋಡಿ, ರಾಷ್ಟ್ರೀಯ ಕೆಲಸಗಳೆಲ್ಲ ಎಷ್ಟು ಆಗಿದೆ. ಹೈವೇ ಆಗಲಿ, ರೈಲ್ವೆ ಆಗಲಿ, ಏರ್ಪೋರ್ಟ್ ಆಗಲಿ, ರಾಷ್ಟ್ರೀಯ ಕೆಲಸಗಳೆಲ್ಲ ತುಂಬ ಆಗಿದೆ. ಅವ್ರು 75 ವರ್ಷನೇ ಇರೋದಕ್ಕೆ ಇವ್ರು 10 ವರ್ಷದೊಳಗೆ ಹೈಲೈಟ್ ಆಗಿ ತೋರಿಸಿದಾರಲ್ಲ ಮಾಡಿ. ಇನ್ನು ಈ ಕ್ಷೇತ್ರಕ್ಕೆ ಬಂದರೆ ಬಂದು ಡಿ.ಕೆ. ಸುರೇಶ್ ಮತ್ತು ಅವರ ವಿರುದ್ಧವಾಗಿ ಈಗ JDS BJP ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಸಿದ್ದಾರೆ. ಇದ್ರ ಬಗ್ಗೆ ಹೇಳ್ಬೋದು. ಮಂಜುನಾಥ್ ಒಳ್ಳೆ ವ್ಯಕ್ತಿ, ನಿಷ್ಠಾವಂತರು. ಅವರು ಇಡೀ ದೇಶನ ಕೊಂಡಾಡ್ತದೆ. ಹೊರಗಡೆ ಜನನು ಫಾರಿನ್ ಆಗಲಿ, ಹೊರಗಡೆಯಿಂದ ಬಂದು ಆಪ್ರೇಷನ್ ಎಷ್ಟೋ ಲಕ್ಷ 15 ಲಕ್ಷ ಜನಕ್ಕೆ ಅವರು ಆಪ್ರೇಷನ್ ಮಾಡಿದ್ದಾರೆ. ಅಂಥ ಕರಪ್ಷನ್ಸ್ ಇಲ್ಲ ಅವರೆಲ್ಲ. ಹಾಂ, ಅವರೇ ಬರಬೇಕು. ಮಂಜುನಾಥ್ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ. ಎಕ್ಸ್ಪೀರಿಯನ್ಸ್ ಬಂದಾಗ ಯಾರೂ ಇರಲ್ಗ. ನೀರ್ಗಿಳ್ದಾಗೇ ಗೊತ್ತಾಗಲ್ಲ ಎಕ್ಸ್ಪೀರಿಯೆನ್ಸು. ಇವಾಗ ನನಗೂ ಒಂದು ಗಾಡಿ ಓಡ್ಸೋಕ್ಕೆ ಬರಲ್ಲ. ಈ ಥರ ಓಡಿಸಿದ್ದ ಕೈಗೆ ಆಕ್ಸಿಲೇಟ್ರ್ ಕೊಟ್ಟರೆ ಹೋಗ್ತದೆ. ಸ್ವಲ್ಪ ಬಿದ್ದು ಎದ್ದು ಇದಾದಾಗೆ ತಾನೇ ಗೊತ್ತಾಗೋದು. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಇದು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಅದು ಈ ಸಲ ಎಲೆಕ್ಷನ್ಗೆ ಅದು ಸಪೋರ್ಟ್ ಆಗುತ್ತಾ? ಗ್ಯಾರಂಟಿ ಎಲ್ಲ ಅವ್ರ ಮನೆಗೆ ದುಡ್ಡು ಮಾಡ್ಕೊಳಕ್ಕೆ ಮಾತ್ರ ಮಾಡಿರೋದು. ಹೆಂಗಸ್ರುಗಳಿಗೆಲ್ಲ ಟೂರ್ ಬಿಟ್ಬಿಟ್ಟು ಗಂಡಸರು ಎಣ್ಣೆ ಹೊಡ್ಕೊಂಡು ಎಣ್ಣೆಗೆ ಬಾರ್ಗಳಿಗೆ ಬಿಟ್ಟವ್ರೆ. ಯಾವುದು ಇವೆಲ್ಲ ಅನುಷ್ಠಾನ ಆಗುತ್ತೆ, ವೇಸ್ಟು. ಶಕ್ತಿ ಲೇಡೀಸ್ ಮನೆಗಿರೋ ಬದಲು ಮನೆಗೆ ರೋಡಾಗಿ ಓಡಾಡ್ತಾ ಇದ್ದಾರೆ, ಬಸ್ಗಳಾಗೆ. ಯಾವುದೇ ಬದಲಾವಣೆ ಆಗೋದು ಬೇಡ ಅಂತ? ಬೇಡ, BJPನೇ ಬೇಕು. ನಾವು ಬೇರೆ ಪಕ್ಷಕ್ಕೆ, ನಾವು JDS ಅವ್ರ ಪಕ್ಕ ಆದರೂ ನಾವು BJPಗೆ ಈ ಸಲ ಹಾಕೋದು. ಪ್ರತಿ ಸಲ MP BJPಗೆ ಮಾಡ್ತಾಯಿದ್ದು. ನಾವು ಕುಮಾರಣ್ಣನ ಫೇವರೇಟ್. ನಾವು ಈಗ JDS BJP ಹೌದು, ಮೈತ್ರಿಗೆ ಅವ್ರಿಗೆ BJPಗೆ ಹಾಕೋದು. ಯಾರ ನಿಂತ್ಕೊಂಡು BJPಗೆ ಹಾಕೋದು. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ಲಿ ಮೋದಿ ಅವ್ರ ಸರ್ಕಾರ ಇದೆ. 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ನಿಮಗೆ ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗಿದೆ? ತೃಪ್ತಿ ಬಂದಿದೆ. ಅವರೇ ನಮಗೆ ಮೋದಿಜಿನೇ ಇರಬೇಕು. ನೆಕ್ಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಅವರೇ ನಮಗೆ ಬರಬೇಕು. ಮೋದಿಜಿನೇ ನಮಗೆ ಇರಲಿ. ಯಾಕೆ ಮೋದಿಜಿನೇ ಅಂತ ಹೇಳಿ? ಮೋದಿಜಿ ಅಂದರೆ ಅವರು ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಮೋದಿಜಿ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಭಾರಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಮೋದಿಜಿ ಬಿಡಿ ಪಾಪ. ನೆಕ್ಸ್ಟು ನಮಗೆ ಮೋದಿಜಿನೇ ಇರಬೇಕು. ಕಾಂಗ್ರೆಸ್ಸಲ್ಲಿ ಅಂತ ನಾಯಕರು ಯಾರು ಇಲ್ವಾ? ಕಾಂಗ್ರೆಸ್ ನಾಯಕರಿದ್ದಾರೆ, ನಮಗೇನು ಅಂತ ಇದು ಕಂಡು ಬರ್ತಾ ಇಲ್ಲ. ನಮಗೆ BJP ಸರ್ಕಾರ ಇರೋದು ಒಳ್ಳೆಯದು. ಈಗ ನಮ್ಮ ಕ್ಷೇತ್ರದಲ್ಲಿ ಕೇಳೋದಾದ್ರೆ, ಈಗ ಡಿ.ಕೆ. ಸುರೇಶ್ ಇದ್ದಾರೆ, ಪ್ರೆಸಿಡೆಂಟು ನಿಂತಿದ್ದಾರೆ. ಅವ್ರ ವಿರುದ್ಧವಾಗಿ JDS BJP ಮೈತ್ರಿ ಮಾಡಿಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿ ಗೆಲ್ಲಬೇಕು ಅಂತ ನಿಮಗೆ? ಮಂಜುನಾಥ್ ಗೆಲ್ಲಬೇಕು ಸರ್. ಮಂಜುನಾಥ್ ಬರಬೇಕು ನಮಗೆ. ಮಂಜುನಾಥ್ ಬರಲಿ. ಯಾಕೆ ಮಂಜುನಾಥ್ ಅವರು? ಮಂಜುನಾಥ್ ಅಂದರೆ ಅವರು ಒಂದು ಸ್ವಲ್ಪ ಇದು ಮಾಡಲಿ, ಒಳ್ಳೆ ಕೆಲಸ ಮಾಡಲಿ. ನೆಕ್ಸ್ಟು ನಾವು ನೋಡಬೇಕಲ್ಲ ಯಾರ್ಯಾರು ಒಳ್ಳೊಳ್ಳೆದು ಹೆಂಗೆ ಮಾಡ್ತಾರೆ ಅಂತ. ಈಗ ಒಂದು ಚಾನ್ಸ್ ಕೊಡೋಣ, ಮಂಜುನಾಥ್ ಅವ್ರಿಗೆ ಕೊಡೋಣ. ಒಂದು ಚಾನ್ಸ್ ಕೊಟ್ಟು ನೋಡಿ ಆಮೇಲೆ ಇದು ಮಾಡೋಣ ಅಲ್ವರಾ? ಈಗ 5 ಗ್ಯಾರಂಟಿ ಕೊಟ್ಟಕ್ಕೆ ಇಲ್ಲಿ ನಮ್ಮ ಸರ್ ನಮಗೇನು 5 ಗ್ಯಾರಂಟಿ ಇದು ಏನೂ ಬಂದಿಲ್ಲ ಸರ್. ನಮಗೆ ಕೆಲವ್ರಿಗೆ ಹೋಗಿದೆ, ನಮಗೇನು ಬಂದಿಲ್ಲ. ಗ್ಯಾರಂಟಿ ಬಗ್ಗೆ ನಮಗೆ ಅದು ಏನೂ ಸಿಕ್ಕಿಲ್ಲ. ಅದು ಉಪಯೋಗ ಆಗಲ್ಲ ಅಂತೀರಾ? ಉಪಯೋಗ ಅದು ಆಗೋದು ಇಲ್ಲ, ಅದು ಇರೋದು ಇಲ್ಲ ಸರ್. ಗ್ಯಾರಂಟಿ ಇರಲ್ಲ ಬಿಡಿ. ಅದು ಗ್ಯಾರಂಟಿ ಅನ್ನೋದವೆಲ್ಲ ಸುಳ್ಳು, ಇರಲ್ಲ ಬಿಡಿ ಅದು. ಅದಕ್ಕೆ ನಮ್ಮ ಮೋದಿಜಿ ಇರಲಿ. ಯಾವುದೇ ಬದಲಾವಣೆ ಬೇಡ ಅಂತೀರಿ? ಬೇಡ, ಬದಲಾವಣೆ ಬೇಡ. ನಮ್ಮ ಮೋದಿಜಿ ಬರಬೇಕು. ಹಾಂ.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.